ಅವರು 2018ರಲ್ಲಿ ಕೊನೆಯ ದಿನಮಾನಗಳಲ್ಲಿ ಆ ವರದಿಯನ್ನು ಕೊಟ್ಟರು. ಆದರೆ ಆ ವರದಿ ಸರ್ಕಾರಕ್ಕೆ ತಲುಪಲಿಲ್ಲ. ಇದಕ್ಕೆ ತಾಂತ್ರಿಕ ಕಾರಣದಿಂದ ನಿಂತೋಯ್ತು. ಅದು ಅಲ್ಲೇ ಹಿಂದುಳಿದ ಆಯೋಗದಲ್ಲೇ ಉಳ್ಕೊಳ್ತು. ಯಾರು ಸೈನ್ ಮಾಡಲಿಲ್ಲ ಸೆಕ್ರೆಟರಿ ಅನ್ನೋ ಕಾರಣಕ್ಕಾಗಿ. ಇವತ್ತಿನವರೆಗೆ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆಯೋ ಬಿಟ್ಟಿದೆಯೋ ಗೊತ್ತಾಗಲಿಲ್ಲ. ಎಸ್, ವರದಿ ಕೊಟ್ಟಿದ್ದೇವೆ, ಇಟ್ಕೊಂಡ್ರು. ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದರು. ನಾನಿಷ್ಟೇ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ನೀವು ಬಿಡುಗಡೆ ಮಾಡಲೇಬೇಕದನ್ನು. ಯಾಕಂದರೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಅಂಥ ಬದ್ಧತೆ ಇರುವಂಥ ರಾಜಕಾರಣಿ ನಾನು ನೋಡಿಲ್ಲ ಅಂತ ಹೇಳಿದ್ದೀನಿ. ನಾನು ಮುಖ್ಯಮಂತ್ರಿಗಳಂತ ಇವತ್ತು ರಾಯರೆಡ್ಡಿ ಅವರು ಹಿಂಗೆ ಹೇಳಿಕೆ ಕೊಡಲಿಕ್ಕೆ ಮೊನ್ನೆ ಮೈಸೂರಿನ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದು. ರಾಯರೆಡ್ಡಿ ಅವರು ಮಾತನಾಡಿದ ಮೇಲೂ ಕೂಡ ಸಿದ್ದರಾಮಯ್ಯನವರು ಇದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿರೋದು. ಎರಡೂ ಹೇಳಿಕೆ ಇದೆ, ಅದನ್ನು ಕೂಡ ಗಮನಿಸಬಿಡಿ ಕ್ವಿಕ್ ಆಗಿ. ಸಮಾಜದಲ್ಲಿ ಇನ್ನೂ ಹಿಂದುಳಿದವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನು ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿರೋದು. ಅದು ಇನ್ನೂ ಜಾರಿಯಾಗಿಲ್ಲ. ನಾನು ಓದೆ, ಆಮೇಲೆ ಜಾರಿಯಾಗಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಕಮಿಟಿ ಅವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು. ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸಬೇಕು. ಇವೆಲ್ಲ ಆಗಬೇಕಲ್ಲ ಪ್ರೊಸೀಜರು. ಸುಪ್ರೀಂ ಕೋರ್ಟು ಡಿಸಿಷನ್ ಕೊಟ್ಟಿದೆ, ಚರ್ಚೆ ಮಾಡಿದ್ದು. ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಕ್ಯಾಬಿನೆಟ್ನಲ್ಲಿ ಮತ್ತು ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು. ಕಾಕತಾಳೀಯನ ಅಥವಾ ಡೈವರ್ಟ್ ತಂತ್ರನ, ಇದು ಈ ಚರ್ಚೆಯ ಮೊದಲ ಆಯಾಮ. ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರು, ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ, JDSನ ವಕ್ತಾರರು ಮಹೇಶ್ ಗೌಡ್ರು, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆಗಿರುವ ರವೀಂದ್ರ ರೇಷ್ಮೆ ಸರ್. ಮೊದಲನೇದಾಗಿ ರವೀಂದ್ರ ರೇಷ್ಮೆ ಸರ್, ತಮ್ಮಿಂದಲೇ ಪ್ರಾರಂಭ. ಮೂಡಾ ವಿಚಾರ ಇಷ್ಟೆಲ್ಲ ಮುನ್ನೆಲೆಗೆ ಬಂದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿ ಒತ್ತಡ, ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯನವರು ಅನ್ನೋದು ಹೆಚ್ಚಾಗ್ತಿರೋ ಸಂದರ್ಭದಲ್ಲೇ 8 ತಿಂಗಳ ನಂತರದಲ್ಲಿ ಕೋಲ್ಡ್ ಸ್ಟೋರೇಜ್ನಿಂದ ಆಚೆ, ಇದನ್ನು ನಾವು ಜಸ್ಟ್ ಅ ಕೋಇನ್ಸಿಡೆಂಟ್ಸ್ ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ ನಿಜವಾಗ್ಲೂ ಡೈವರ್ಟ್ ಟ್ಯಾಕ್ಟಿಕ್ಸ್ ಇರಬಹುದಾ? ಜಾತಿ ಗಣತಿ ವರದಿಯನ್ನು ಬಹಿರಂಗಪಡಿಸೋದನ್ನು ಯಾವಾಗ ಮಾಡಬೇಕು ಅನ್ನೋ ಆ ಕಾಲಘಟ್ಟ ಯಾವುದು ಅಂತ ನಿಗದಿ ಮಾಡೋ, ಆ ನಿರ್ಣಯ ಮಾಡೋ ಅಧಿಕಾರ ಮುಖ್ಯಮಂತ್ರಿಯವ್ರಿಗಿದೆ. ಇದು 2018ರಿಂದನೂ ಇದೇ ಪ್ರಶ್ನೆಗೆ ಉತ್ತರ ಸಿಗದಂತೆ ಸಾಗಿ ಬಂದಿದೆ. ಅದನ್ನು ಬಹಿರಂಗಪಡಿಸ್ತಾನೂ ಇಲ್ಲ. ಆದರೆ ಅದರಲ್ಲಿ ಆ ಗೌಪ್ಯತೆಯನ್ನು ಮೀರಿ ನುಸುಳಿ ಬಂದಿರೋ ಅಂಕೆ ಸಂಖ್ಯೆಗಳ ಬಗ್ಗೆ ಎಲ್ಲ ಜನಾಂಗಗಳಿಂದ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬಂದ್ಬಿಟ್ಟು, ಅದರಲ್ಲೂ 2 ಪ್ರಭಾವಿ ಜನಾಂಗಗಳಾದ ಲಿಂಗಾಯತರು ಮತ್ತು ಒಕ್ಕಲಿಗರಿಂದ ಬಹಿರಂಗವಾದ ವಿರೋಧ ವ್ಯಕ್ತವಾಯಿತು. ಇದೇ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಆಗಿರೋರಿಂದ ಹಿಡಿದು ಒಕ್ಕಲಿಗ ನಾಯಕರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರೋ ಶಾಮನೂರ್ ಶಿವಶಂಕರಪ್ಪನೇ ನೇರವಾದ ವಿರೋಧ ವ್ಯಕ್ತವಾಗಿದೆ, ಬಹಿರಂಗವಾದ ವಿರೋಧ ವ್ಯಕ್ತವಾಗಿದೆ. ಆಯಾ ಜನಾಂಗಗಳ ಧರ್ಮಾಧಿಕಾರಿಗಳಿಂದ ಕೂಡ ವಿರೋಧ ವ್ಯಕ್ತವಾಗಿದೆ. ಯಾಕೆಂತಂದರೆ ಸಿದ್ದರಾಮಯ್ಯವ್ರ ಹತ್ರ ಮಂಡನೆ ಆಗಿರೋದು ಜಾತಿ ಗಣತಿ ವರದಿ ಅಲ್ಲ, ಜಾತಿ ಸಮೀಕ್ಷೆ ವರದಿ. ಯಾಕಂದರೆ 1977ರಿಂದ ಅಂದರೆ ಈಗ 47 ವರ್ಷಗಳಿಂದ ಹಾವನೂರು ಆಯೋಗದ ವರದಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲ ಹಿಂದುಳಿದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಗಳು ನಡೆಸಿರೋದೆಲ್ಲವೂ ಜಾತಿ ಸಮೀಕ್ಷೆ ಹೊರತು ಜಾತಿ ಗಣತಿ ಅಲ್ಲ. ಬಟ್ ಚಾರಿತ್ರಿಕ ವಿಡಂಬನೆ ಏನು ಅಂತಂದರೆ, ಈ ಜಾತಿ ಗಣತಿ ಅನ್ನೋ ಶಬ್ದವನ್ನು ಚಾಲ್ತಿಗೆ ತಂದಿದ್ದೇ ಇನ್ಯಾರೂ ಅಲ್ಲ, ಇಂಡಿಯಾ ಮೈತ್ರಿಕೂಟದ ಮೂಲ ಪ್ರವರ್ತಕ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಅವರು ಮಾತ್ರ ಜಾತಿ ಗಣತಿ ಅನ್ನೋ ಹೆಸರಲ್ಲೇ ಅವ್ರು ರಾಜ್ಯದಲ್ಲಿ ನಡೆಸ್ಬಿಟ್ರು. ಆ ಜಾತಿ ಗಣತಿಯನ್ನು ನಡೆಸ್ಬಿಟ್ಟು ಪ್ರಸ್ತಾಪ ಮಾಡಿದರು. ಅದು ಪರಿಣಾಮ ಏನಾಯ್ತು ಅಂದರೆ ಅವರೇ ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿಬಿಡ್ತು, ಆ ವಾತಾವರಣ ನಿರ್ಮಾಣ ಆಗಿಬಿಡ್ತು. ಅದನ್ನು ಪಿಕಪ್ ಮಾಡಿದ್ದು ರಾಹುಲ್ ಗಾಂಧಿ ಅವ್ರು ಜಾತಿ ಗಣತಿ ಅಂತ. ತಮ್ಮ ಹಿಂದಿನ 4 ಅವಧಿಯ ಲೋಕಸಭಾ ಸದಸ್ಯತ್ವ ಉದ್ದಕ್ಕೂ ಯಾವತ್ತೂ ಈ ಸಾಮಾಜಿಕ ಸಮಸ್ಯೆಯನ್ನು ಅವ್ರು ತಲೆಗೆ ಅಂಟಿಸ್ಕೊಂಡಿರಲಿಲ್ಲ. ಜಾತಿ ಕೇಂದ್ರಿತ ಚರ್ಚೆಗಳೇ, ಅವ್ರ ಚಿಂತನೆಗಳೇ ಅವ್ರ ಬಾಯಿಂದ ಬರ್ತಾ ಇರಲಿಲ್ಲ. ಆ ಇಂಡಿಯಾ ಮೈತ್ರಿಕೂಟ ರಚನೆ ಆದಮೇಲೆ ಇದಕ್ಕಿಂತ ಅವ್ರಿಗೆ ಜ್ಞಾನೋದಯ ಆದ ಹಾಗೆ ಜಾತಿ ಗಣತಿಯ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಾನು ನನ್ನ ಪತ್ರಿಕೋದ್ಯಮವನ್ನು ಶುರು ಮಾಡಿದ್ದೆ LG ಹಾವನೂರು ಸಂದರ್ಶನ, ಲಂಕೇಶ್ ಪತ್ರಿಕೆ 2ನೇ ಸಂಚಿಕೆಯಲ್ಲಿ 1980 ಜುಲೈನಲ್ಲಿ ಪ್ರಕಟವಾಗಿತ್ತು. ಅವ್ರ ಬಗ್ಗೆ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಹಾವನೂರು ಕೊಟ್ಟ ವರದಿ. ಯಾಕಂತಂದರೆ ತದನಂತರ ಬಂದರ ಅಖಿಲ ಭಾರತ ಮಟ್ಟದ ಮಂಡಲ ವರದಿ ಇತ್ಯಾದಿಗಳಿಗೆಲ್ಲ ಒಂದು ಸುಭದ್ರವಾದ ಸೈದ್ಧಾಂತಿಕ ಬುನಾದಿ ಹಾಕಿಕೊಟ್ಟಿದ್ದೆ ಹಾವನೂರು ವರದಿ. ಸಾಮಾಜಿಕ ನ್ಯಾಯಕ್ಕೋಸ್ಕರ ಜಾತಿಯೇ ಮೂಲ ಮಾನದಂಡ, ಇತರೆ ಮಾನದಂಡಗಳೆಲ್ಲ ಸೆಕೆಂಡ್ರಿ ಅಂತಂದ್ಬಿಟ್ಟು. ಆದರೆ ಇಲ್ಲಿ ಭಾರತದಲ್ಲಿ ಸಮಸ್ಯೆ ಏನು ಅಂತಂದರೆ,
ನಿರ್ದಿಷ್ಟ ಜಾತಿಗಳನ್ನು ಗುರುತಿಸೋಕ್ಕೆ ನಿರ್ದಿಷ್ಟವಾದ ಭೌತಿಕ ಗುಣಧರ್ಮಗಳೇ ಇಲ್ಲ. ನಾನಿವತ್ತು ಬ್ರಾಹ್ಮಣ ಅಂತ ಬರ್ಸಿರೋದನ್ನ ಯಾರು ಪ್ರಶ್ನೆ ಮಾಡೋರಿಲ್ಲ. ಅಥವಾ ನಾನು ದೇವಾಂಗ ಅಂತ ಬರ್ಸಿರೋದು ಹೆಂಗೆ ಗುರುತು ಹಿಡಿತೀರ? ಒಬ್ಬ ಲಿಂಗಾಯತನಿಗೂ ಒಕ್ಕಲಿಗೂ ಏನು ವ್ಯತ್ಯಾಸ? ಭೌತಿಕವಾದ ವ್ಯತ್ಯಾಸಗಳು ಏನೂ ಇಲ್ಲ, ಪ್ರದೇಶವಾರ ವ್ಯತ್ಯಾಸಗಳಿದೆ. ಬಟ್ ಜಾತಿವಾರು ಗುಣಧರ್ಮಗಳು ಗುರುತಿಸೋದು ಭಾಳ ಕಷ್ಟ. ಅಮೆರಿಕದಲ್ಲಿ ಬ್ಲ್ಯಾಕ್ಸು ವೈಟ್ಸು ಅಂತ ಗುರುತಿಸ್ಬಿಡ್ತಾರೆ. ಇಲ್ಲಿ ಆಮೇಲೆ ಇತ್ತೀಚೆಗೆ ಪ್ರಬಲ ಜನಾಂಗಗಳು ಕೂಡ ನಮಗೆ ಮೀಸಲಾತಿ ಬರೀ ಜನಾಂಗಗಳು ಅಷ್ಟೇ ಅಲ್ಲ, ಅವ್ರ ಒಳಪಂಗಡಗಳು, ವಿಶೇಷವಾಗಿ ನೀವು ಪಂಚಮಸಾಲಿ ಹೋರಾಟ ನೋಡ್ತಾ ಇದ್ದೀರಿ. ಅದೇ ರೀತಿ ಕುರುಬರು ಕೂಡ ತಮಗೆ ಪರಿಶಿಷ್ಟ ಪಂಗಡ ಅನ್ನೋ ಸ್ಥಾನ ಮಾಡಬೇಕು ಅವ್ರು ಹೋರಾಡ್ತಾ ಇದ್ರು. ಹೀಗಾಗಿ ಈ ಸಂಖ್ಯಾಬಲದ ಪೈಪೋಟಿ ನಡೀತಾ ಇರೋದ್ರಿಂದ ಯಾರು ಪ್ರಾಮಾಣಿಕವಾಗಿ ತಮ್ಮ ಜಾತಿ ಹೇಳ್ಕೊಳ್ತಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಈ ಚುನಾವಣಾ ಪ್ರಚಾರ ಥರ ನೀವು ಈ ಜಾತಿ ಬರ್ಸ್ರಿ ಅಂತ ಯಾರಾದರೂ ಒಂದು ಕ್ಯಾಂಪೇನ್ ಮಾಡಿದರೆ ಅಗೋಚರ ಶಕ್ತಿಗಳು, ಯಾಕಂದರೆ ಪಟ್ಟಭದ್ರ ಹಿತಾಸಕ್ತಿ ಸೇರ್ಕೊಂಡ್ಬಿಟ್ಟಿದೆ ಇದರಲ್ಲಿ. ಮಠಾಧಿಪತಿಗಳು, ರಾಜಕಾರಣಿಗಳು, ಪಕ್ಷಗಳು, ಆಮೇಲೆ ಚುನಾವಣಾ ರಾಜಕಾರಣ ತಳಕು ಹಾಕ್ಕೊಂಡಿರೋದ್ರಿಂದ ಜಾತಿ ಗಣತಿ ಮೇಲ್ನೋಟಕ್ಕೆ ಹೇಳುವಷ್ಟು ಸುಲಭವಾಗಿಲ್ಲ. ಆಮೇಲೆ ಕರ್ನಾಟಕದಂಥ ರಾಜ್ಯದಲ್ಲಿ 1977ರಿಂದನೇ ಅತ್ಯಂತ ಪ್ರಗತಿಪರವಾದ ಒಂದು ಸಾಮಾಜಿಕ ನ್ಯಾಯದ ವ್ಯವಸ್ಥೆ ಬಂದಿರೋದ್ರಿಂದ ಇವತ್ತು ಎಲ್ಲ ಜಾತಿ ಜನಾಂಗಗಳಲ್ಲಿ ವಿದ್ಯಾವಂತ ಮಧ್ಯಮ ವರ್ಗ ಸೃಷ್ಟಿಯಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಕ್ರಿಮಿ ಲೇಯರ್ ಪ್ರಶ್ನೆ ಬರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಸ್ವತಃ ಒಬ್ಬ ದಲಿತ ನ್ಯಾಯಮೂರ್ತಿಗಳ ಕ್ರಿಮಿ ಲೇಯರ್ ಪ್ರಸ್ತಾಪ ಮಾಡೋದಕ್ಕೆ ತಕ್ಷಣವೇ ವಿರೋಧ ಬಂತು. ಆಳು ಪಕ್ಷದಲ್ಲಿ ವಿರೋಧ ಬಂತು. NDA ಮೈತ್ರಿಕೂಟದ ದಲಿತ ಸಂಸದರೆಲ್ಲ ಹೋಗ್ಬಿಟ್ಟು ಪ್ರಧಾನಿಯವ್ರಿಗೆ ಕನ್ವಿನ್ಸ್ ಮಾಡಿದ್ರು, ಅದು ಬೇಡ, ತಪ್ಪು ಸಂದೇಶ ಕೊಡುತ್ತೆ ಅಂತಂದ್ಬಿಟ್ಟು. ಜಾತಿ ಗಣತಿ ಅವ್ರ ಹತ್ರ ಜಾತಿ ಗಣತಿ ವರದಿ ಇಲ್ಲ, ಜಾತಿ ಸಮೀಕ್ಷೆ ವರದಿ, ಅದನ್ನು ಬಹಿರಂಗ ಪಡಿಸ್ಲಿ. ಏನಾದೀತು? ಏನು ಎಕ್ದಮ್ ಅವ್ರು ಶ್ರೀನಿವಾಸನ ಹೋಗ್ಬಿಡುತ್ತಾ? ಆದ್ರೆ ಯಾಕೆ ಅವತ್ತಿಂದ ಇವತ್ತಿನವರೆಗೂ ಮೀನಮೇಷ ಎಣಿಸ್ತಾ ಬಂದಾರೆ ಸಿದ್ದರಾಮಯ್ಯ, ಅದು ಗೊತ್ತಾಗ್ತಾ ಇಲ್ಲ. ಬಟ್ ಅದನ್ನ ಪದೇ ಪದೇ ಚರ್ಚೆಗೆ ತರೋ ಟೈಮಿಂಗ್ ಇದೆಯಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಯಾದವ್ಜಿ, ಇವತ್ತು ನೀವು ಒಪ್ಪಲ್ಲ ಈ ಸರ್ವೆನ, ಬಟ್ ಸ್ಟಿಲ್ ನಾನು ಹೇಳ್ತೀನಿ, ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಪ್ರಶ್ನೆ ಕೇಳಲಾಗಿತ್ತು. ಮಹಾಭಾರತ ಮಹಾಪ್ರಶ್ನೆ ಅಂತ ಹೇಳಿ ಜಾತಿ ಗಣತಿ ಚರ್ಚೆ ಕೇವಲ ಮೂಡ ಡೈವರ್ಷನ್ ಗಿಮಿಕ್ಕ. 86% ಜನ ಸರ್, ಇವಾಗ ಅಪ್ಡೇಟು 85% ಜನ ಹೌದು ಇದು ಕೇವಲ ಗಿಮಿಕ್, ನಿಜವಾಗ್ಲೂ ಇಂಟೆನ್ಷನ್ ಏನಿಲ್ಲ ಇದನ್ನ ಬಹಿರಂಗ ಪಡಿಸೋದು ಅಥವಾ ಅನುಷ್ಠಾನಕ್ಕೆ ತರೋದು ಅನ್ನೋ ರೀತಿಯಲ್ಲಿ ವೋಟ್ ಹಾಕಿದ್ದಾರೆ. ಓಕೆ, ಈಗ ವಿಚಾರ ಬಂದಿರತಕ್ಕಂಥದ್ದು ಮೊದಲನೇದಾಗಿ ಇದು ಜಾತಿ ಗಣತಿ ಅಲ್ವೇ ಅಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನು ಎಲ್ಲ ಜಾತಿಗಳು ಒಳಪಟ್ಟಂತಹ ಒಂದು ಸಮೀಕ್ಷೆ. 6.5 ಕೋಟಿ ಕನ್ನಡಿಗರಿಗೆ ಸಮೀಕ್ಷೆ ಆಗಿರ್ತಕ್ಕಂಥದ್ದು ಅನ್ನೋದು ಮರಿಬಾರ್ದು. ಅದರಲ್ಲಿ ಕೆಲವು ಮನೆಗಳಿಗೆ ಬಂದಿಲ್ಲ ಹೋಗಿಲ್ಲ ಅಂತಕ್ಕಂಥ ಅಪಸ್ವರಗಳು ಇರಬಹುದು, ಆದರೆ ಬಹುತೇಕವಾಗಿ ಅದು ನಡೆದಿರ್ತಕ್ಕಂಥದ್ದು ಜಾತಿ, ಕೇವಲ ಜಾತಿಯನ್ನು ಐಡೆಂಟಿಫೈ ಮಾಡೋಕ್ಕೋಸ್ಕರ ಅಲ್ಲ. ಅವರ ಸ್ಥಿತಿಗತಿಗಳ ಬಗ್ಗೆ, ಅವರ ಶೈಕ್ಷಣಿಕ ವಿಚಾರಗಳ ಬಗ್ಗೆ, ಆರ್ಥಿಕ ವಿಚಾರಗಳ ಬಗ್ಗೆ, ಔದ್ಯೋಗಿಕ ವಿಚಾರಗಳ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗಿರ್ತಕ್ಕಂಥದ್ದು. 2013ರಿಂದ 2018ವರೆಗೂ ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೋ 2015ರಲ್ಲಿ 165 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ. 165 ಕೋಟಿ ರೂಪಾಯಿಗಳು ಅದು ಯಾರ ಮನೆಯ ದುಡ್ಡು ಅಲ್ಲ, ಅದು ಕಾಂಗ್ರೆಸ್ನವ್ರದ್ದು ಅಲ್ಲ, ಬಿಜೆಪಿ. ಬಿಡುಗಡೆಗೊಳಿಸಿ, ನಿಜವಾಗ್ಲೂ ಇಂಟೆನ್ಷನ್ ಇದ್ರೆ ಅನುಷ್ಠಾನಕ್ಕೆ ತಂದು ಬಿಡಿ. ಆಯ್ತಾ? ಅಲ್ಲ ಹೇಳಿ, ಪ್ರಶ್ನೆ ಇದ್ದಿದ್ದು ಅದು. ನೀವು ಪೀಠಿಕೆನೆ ಜಾಸ್ತಿ ಕೊಟ್ಟಿದ್ರಲ್ಲ, ಅದಕ್ಕೆ ವಿಷಯಕ್ಕೆ ಬನ್ನಿ ಅಂತಂದೆ. ನೀವು ಅಡ್ಡ ಮಾತಾಡಿದ್ರೆ ನಾನು ಜಾಸ್ತಿ ಟೈಮ್ ಹೇಳಿ ಸರ್. 165 ಕೋಟಿ ರೂಪಾಯಿ ಯಾರ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ, ಸಾರ್ವಜನಿಕರದು ಅಂತ ಹೇಳ್ಬೇಕಾದ್ರೆ ನೀವು ಸ್ವಾಗತ ಮಾಡಬೇಕು. ಅದಕ್ಕೆ ನಿಮ್ಮ ಅಡ್ಡ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ನಿಮಿಷ ಮೇಡಮ್, ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥದ್ದಂದ್ರೆ ₹1 ಕೂಡ ಅಕೌಂಟಬಿಲಿಟಿ ಇರಬೇಕಾಗ್ತದೆ. ಕಾಂತರಾಜ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಸಮೀಕ್ಷೆಯ ವಿಚಾರದಲ್ಲಿ ಅದು ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕ